ಯಾವ ಸಂವಿಧಾನಿಕ ತಿದ್ದುಪಡಿಯ ಒಂದು ಕಾಯ್ದೆಯ ಮೂಲಕ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು? ಮೊದಲೇ 525 ಇತ್ತು, 525 ಇದ್ದದ್ದು 545ಕ್ಕೆ ಹೆಚ್ಚು ಮಾಡಿತ್ತು. ಓಕೆ, 525 to 545. ಸೊ ಇದನ್ನು ಯಾವ ಒಂದು ತಿದ್ದುಪಡಿಪ? ಕರೆಕ್ಟ್ ಆನ್ಸರ್ 31ನೇ ಸಂವಿಧಾನಿಕ ತಿದ್ದುಪಡಿ. ಯಾವಾಗಾಯ್ತಿದು? 1973, 1973. 31ನೇ ಸಂವಿಧಾನಿಕ ತಿದ್ದುಪಡಿ 525 ಅಂದರೆ ಲೋಕಸಭೆ ಒಳಗೆ 525 ಸೀಟ್ ಇದ್ದು. 525 ಅಂದರೆ MP ಸೀಟ್ಸ್. ಸೊ ಈ MP ಸೀಟ್ಸನ್ನು 525 ಇದ್ದದ್ದು 545 ಮಾಡೋದು. ಓಕೆ, ನೆನಪಿರಲಿ. ನೆಕ್ಸ್ಟ್, ಯಾವ ಶಿಫಾರಸಿನ ಅನುಸಾರವಾಗಿ 1990ರಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಸ್ಥಾಪಿಸಲಾಯಿತು? ಅಂದರೆ ಅಂತಾರಾಜ್ಯ ಪರಿಷತ್. ಇದನ್ನು ಯಾವ ಒಂದು ಶಿಫಾರಸಿನ ಅನುಸಾರವಾಗಿ ಸ್ಥಾಪಿಸಲಾಯಿತಪ್ಪ ಅಂತಂದ್ರೆ ಕರೆಕ್ಟ್ ಆನ್ಸರ್ ಸರ್ಕಾರಿಯ ಆಯೋಗ. ಕರೆಕ್ಟ್ ಆನ್ಸರ್ ಸರ್ಕಾರಿಯ ಆಯೋಗ. ಇದು 1983 to 87 ಈ ಒಂದು ಪೀರಿಯಡ್ ಒಳಗೆ ಇದನ್ನು ಒಂದು ಅಂದರೆ ಈ ಒಂದು ಆಯೋಗ ರಚನೆ ಆಗಿತ್ತು. ಓಕೆ, ನೆಕ್ಸ್ಟ್, ಆ್ಯಕ್ಚುಲಿ ಈ ಟೈಮ್ನಾಗ ರಚನೆ ಆಗೈತಿ. ಸ್ಥಾಪಿಸಲಾಯ್ತು ಅಂದ್ರೂ 1990ದಾಗ ಸ್ಥಾಪಿಸೈತಿ. ಓಕೆ, ಈ ಸರ್ಕಾರಿ ಆಯೋಗ ರಚನೆ ಆದದ್ದು 1983 ಒಳಗೆ. ಮುಂದೆ ಆ ಒಂದು ಆಯೋಗ 87 ಅಂತ ಇತ್ತು. ಮುಂದೆ ಇದರ ಅನುಗುಣವಾಗಿ 1990 ಒಳಗೆ ಸ್ಥಾಪಿಸಲಾಯಿತು. ನೆಕ್ಸ್ಟ್, ಸಿಕ್ಕಿಮನ್ನು ಡ್ಯಾಶ್ ಡ್ಯಾಶ್ ಮೂಲಕ ಭಾರತದ ಒಕ್ಕೂಟದ ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಲಾಯಿತು? ಕರೆಕ್ಟ್ ಆನ್ಸರ್ ಏನಪ್ಪ? 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1975, 1975ದಾಗ ಮಾಡ್ಯಾರ. ನೆಕ್ಸ್ಟ್, ಮಣಿಪುರ್, ತ್ರಿಪುರಾ, ಮೇಘಾಲಯ ಈ ಒಂದು ರಾಜ್ಯಗಳು ರಚನೆಯಾದ ವರ್ಷವೇನು? 1972. 1972ರಾಗ ಈ ಮಣಿಪುರ, ತ್ರಿಪುರಾ ಮತ್ತು ಮೇಘಾಲಯ ಅಂತ ರಾಜ್ಯಗಳ ರಚನೆ ಆಗ್ತಾವ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆ ವಿಧಾನವನ್ನು ಡ್ಯಾಶ್ ಡ್ಯಾಶ್ ದೇಶದಿಂದ ಅಳವಡಿಸಲಾಗಿದೆ? ಯಾವುದಪ್ಪ? USA ಅಂದರೆ ಸಂಯುಕ್ತ ರಾಷ್ಟ್ರ ಸಂಘ, ಅಮೆರಿಕ. ನೆಕ್ಸ್ಟ್, ಸಂವಿಧಾನಿಕವಾಗಿ ಮಾನ್ಯತೆ ಪಡೆದ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟಪ್ಪ? 22. ನೆಕ್ಸ್ಟ್, ಸಂವಿಧಾನದ 74ನೇ ತಿದ್ದುಪಡಿಯಿಂದ 12ನೇ ಶೆಡ್ಯೂಲ್ನಲ್ಲಿರುವ ಅಂಶಗಳ ಸಂಖ್ಯೆ ಎಷ್ಟು? 18. ಓಕೆ, ಇವು ಪುರಸಭೆಗಳ ಬಗ್ಗೆ ಸಂಬಂಧಪಡ್ತಾವೆ. ಪುರಸಭೆ ಅಂದ್ರೆ ಏನು? ಮುನ್ಸಿಪಾಲಿಟೀಸ್. ಓಕೆ, 1946ರಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಕರೆಕ್ಟ್ ಆನ್ಸರ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಒಳಗೊಂಡಿದೆ? ಕರೆಕ್ಟ್ ಆನ್ಸರ್ ವಿಧಿ 352 ಅಥವಾ ಆರ್ಟಿಕಲ್ 352. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಯಾರಪ್ಪ? ಗವರ್ನರ್, ದಟ್ ಈಸ್ ರಾಜ್ಯಪಾಲರು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಕರೆಕ್ಟ್ ಆನ್ಸರ್ 2010ರಲ್ಲಿ. ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಓಕೆ, NGT, ಇದು 2010ರಲ್ಲಿ ಒಂದು ಜಾರಿಗೆ ಗೊಳಿಸಲಾಯಿತು. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಡ್ವೊಕೇಟ್ ಜನರಲ್. ಓಕೆ, ಮತ್ತು ಅಟಾರ್ನಿ ಜನರಲ್ ಇವರು ಯಾರಪ್ಪ? ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ. ಓಕೆ, ದೇಶದಲ್ಲಿ ಕೇಂದ್ರದಲ್ಲಿ ಅಟಾರ್ನಿ, ರಾಜ್ಯದಲ್ಲಿ ಅಡ್ವೊಕೇಟ್. ನೆಕ್ಸ್ಟ್, ರಾಜ್ಯ ಮರುಸಂಘಟನೆ ಆಯೋಗವನ್ನು 1953ರಲ್ಲಿ ಡ್ಯಾಶ್ ಡ್ಯಾಶ್ ಇವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು? ರಾಜ್ಯ ಮರುಸಂಘಟನೆ ಅಥವಾ ಪುನರ್ಸಂಘಟನೆ ಆಯೋಗ ಯಾರದಪ್ಪ? ಫಜಲ್ ಅಲಿ ಆಯೋಗ. ಭಾರತದ ಸಂವಿಧಾನದ
ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಪೀಠಿಕೆ ಅಂದರೆ ಏನಪ್ಪ? ಪ್ರಸ್ತಾವನೆ. ನೆನಪಿರಲಿ, ಪ್ರಸ್ತಾವನೆಯನ್ನು ಎಷ್ಟು ಬಾರಿ ಇದಾಯಿತು? 1976 ಒಂದು ಮಾಡ್ಯಾರ. ಏನು ಅವು ಎಡಿಷನ್ ಮಾಡ್ಯಾರ ವರ್ಡ್ಸ್. ಸಮಾಜವಾದಿ, ಮತ್ಯಾವುದು ಜಾತ್ಯತೀತ. ಓಕೆ, ಹೌದಾ? ಈ ಒಂದು ವರ್ಡ್ಸ್ಗಳನ್ನು ಆ್ಯಡ್ ಮಾಡ್ಯಾರ. ಸೊ ಓನ್ಲಿ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಭಾರತದ ಸಂವಿಧಾನದ 360ನೇ ವಿಧಿಯು ಯಾವ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ? ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಓಕೆ, ನೆಕ್ಸ್ಟ್. ಭಾರತದ ಸಂವಿಧಾನದ ಭಾಗ 17 ಅಡಿಯಲ್ಲಿ 343ರಿಂದ 351ರವರೆಗೆ ಒಳಗೊಂಡಿರುವ ನಿಬಂಧನೆಗಳು. ಅಂದ್ರೆ 17ನೇ ಭಾಗ ಒಳಗೆ ನಿಮ್ಗೆ ಮೇನ್ಲಿ ಗೊತ್ತಿರಬೇಕು. 17ನೇ ಭಾಗ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಪ್ಪ? ಭಾಷೆ. ಯಾವುದು? ಭಾಷೆ. ಸೊ ಆನ್ಸರ್ ಏನು? ಅಧಿಕೃತ ಭಾಷೆ ಅಥವಾ ಆಫಿಷಿಯಲ್ ಲ್ಯಾಂಗ್ವೇಜಸ್. 343 to 351. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಪಾದಿಸಲಾದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಕರೆಕ್ಟ್ ಆನ್ಸರ್ ಫ್ರಾನ್ಸ್ ಅಥವಾ ಫ್ರೆಂಚ್ ಕ್ರಾಂತಿಯಿಂದ, ಅಥವಾ ನೀವು ಏನನ್ಬೋದು ಫ್ರಾನ್ಸ್ನಿಂದ. 1789 ಫ್ರೆಂಚ್ ಕ್ರಾಂತಿಯಲ್ಲಿ ಈ ಒಂದು 3 ವರ್ಡ್ಗಳು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಓಕೆ, ಈ ಒಂದು ವರ್ಡ್ಸ್ ಭಾಳ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ವಿವರಿಸಲಾಗಿದೆ? ಯಾವುದಪ್ಪ? ಭಾಗ 3, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಫ್ರಮ್ ಆರ್ಟಿಕಲ್ 12 to 35 ಆರ್ಟಿಕಲ್. ಓಕೆ, ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅಳಿಸಲಾಗಿದೆ? ಯಾವುದಪ್ಪ? ಮೊದಲ ಆಸ್ತಿ ಹಕ್ಕು ಇದೊಂದು ಮೂಲಭೂತ ಹಕ್ಕಿತ್ತು. ಇದು ನೆಕ್ಸ್ಟ್ ಅದನ್ನು ಮೂಲಭೂತ ಹಕ್ಕದಿಂದ ತೆಗೆದು ಏನು ಮಾಡಿದ್ರು? ಅದನ್ನು ಮೂಲಭೂತ ಹಕ್ಕು ತೆಗೆದು ಅದೊಂದು ಅಂದರೆ ಮೂಲಭೂತ ಒಟ್ಟು ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ತೆಗೆದು ಏನು ಮಾಡಿದ್ರು? ಈ ಒಂದು ತಿದ್ದುಪಡಿ ಇದು ಮಾಡಿ ಒಂದು ಬೇರೆ ಪಟ್ಟಿಗೆ ಸೇರಿಸಲಾಗಿದೆ. 44ನೇ ತಿದ್ದುಪಡಿಯ ಮೂಲಕ 1978ರ 44ನೇ ತಿದ್ದುಪಡಿ 1978ರಲ್ಲಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಅರ್ಹರಾಗಲು ಡ್ಯಾಶ್ ವರ್ಷಗಳು ಪೂರ್ಣಗೊಳಿಸಿರಬೇಕು. ಎಷ್ಟಪ್ಪ? 35 ವರ್ಷ. 58ನೇ ವಿಧಿ ಹೇಳ್ತೈತಿ. ಅದು ನೆನಪಿರಲಿ, 58ನೇ ವಿಧಿ ಏನು ಹೇಳ್ತೈತಿ? ಈ ರಾಷ್ಟ್ರಪತಿಯ ಒಂದು ಅರ್ಹತೆಗೆ ಎಷ್ಟು ಏಜ್ ಬೇಕನ್ನೋದು ಅದನ್ನು ಹೇಳ್ತೈತಿ. 35 ಆಗಿರ್ಬೇಕು ಮಿನಿಮಮ್. ರಾಜ್ಯಪಾಲರಿಗೆ 35 ಬೇಕು, ರಾಷ್ಟ್ರಪತಿಗೂ 35 ಬೇಕು. 21ನೇ ಕ್ವಶನ್. ಜನವರಿ 26, 1950ರಂದು ಭಾರತದ ನಿಖರವಾದ ಸಾಂವಿಧಾನಿಕ ಸ್ಥಾನಮಾನ ಯಾವುದು? ಏನಪ್ಪ? ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇಷ್ಟೇ ಇತ್ತು. 1976ರಾಗ ಈ ಒಂದು 42ನೇ ತಿದ್ದುಪಡಿಯ ಮೂಲಕ ಓಕೆ ಇವು ಕೆಲವೊಂದು ವರ್ಡ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಯಾವಪ್ಪ? ಸಮಾಜವಾದಿ, ಮತ್ತು ಇನ್ನೊಂದು ಜಾತ್ಯತೀತ. ಓಕೆ, ಹೌದಾ? ಸೊ ಮತ್ತು ಇನ್ನೊಂದು ವರ್ಡ್ಸ್ ಆ್ಯಡ್ ಮಾಡ್ತಾರೆ. ಆ ವರ್ಡ್ ಏನಂತ ಕರೆಕ್ಟಾಗಿ ಒಂದು 42ನೇ ತಿದ್ದುಪಡಿಯಲ್ಲಿ ಯಾವ್ಯಾವ ಕರೆಕ್ಟಾಗಿ ಮಾಡ್ಯಾರಲ್ಲ ಆ ಒಂದು ವರ್ಡ್ಸ್ಗಳನ್ನು ಇಲ್ಲಿ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಗೌಪ್ಯತೆಯ ಹಕ್ಕನ್ನು ಅಥವಾ ರೈಟ್ ಟು ಪ್ರೈವಸಿ ರಕ್ಷಿಸಲಾಗಿದೆ? 21ನೇ ವಿಧಿ. ರೈಟ್ ಟು ಲೈಫ್ ಆರ್ ರೈಟ್ ಟು ಪ್ರೈವಸಿ.
ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅವಧಿ ಎಷ್ಟಪ್ಪ? 6 ವರ್ಷ ಅಥವಾ 62 ವರ್ಷ. ಅಂದ್ರೆ ಫಾರ್ ಎಕ್ಸಾಂಪಲ್ KPS ಇದು ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದ್ದು ಎಷ್ಟಪ್ಪ? ಆ ಒಂದು ಅಧ್ಯಕ್ಷರ ಅವಧಿ ಎಷ್ಟು ಇರ್ತೈತಿ? 6 ವರ್ಷ ಅಥವಾ 62. ಅಂದ್ರೆ ಮೊದಲು ಯಾವುದಾಗ್ತೈತಿ ಅದು. ಈಗ 62 ಆಗೋಕ್ಕಿಂತ ಪೈಲ 6 ವರ್ಷ ಪೂರ್ಣ ಅದು, ಸೊ ರಿಟೈರ್ಡ್ ಅಂದರೆ ಮುಗೀತು ಅವ್ರದ್ದು ಒಂದು ಅವಧಿ ಮುಗೀತು. ಅಥವಾ 6 ವರ್ಷಕ್ಕಿಂತಲೇ ಮುಂಚೆನೇ 62 ವರ್ಷ ಆಗಿದ್ದು, ಸೊ ಅವಾಗೂ ಅವರ ಒಂದು ಅವಧಿ ಮುಗೀತು. ನೆಕ್ಸ್ಟ್, ದೇಶದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ದೇಶದ ಮೊದಲನೇ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್. ಬಟ್ ಇಲ್ಲಿ ಏನು ಕೇಳ್ಯಾರ? 2ನೇ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಸಾಲಿಸಿಟರ್ ಜನರಲ್. ಫಸ್ಟ್ ಯಾರು? ಅಟಾರ್ನಿ ಜನರಲ್. ಕೊನೆ ಕ್ವಶನು, ಪ್ರಧಾನಮಂತ್ರಿಗಳು ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆ ಡ್ಯಾಶ್ ಮೀರಿರಬಾರದು. ಎಷ್ಟಪ್ಪ? ಲೋಕಸಭೆಯ 15% ಸದಸ್ಯರು. ಅಂದರೆ ಈ ಒಂದು ಮಂತ್ರಿಮಂಡಲ ಅಂದ್ರೆ ಏನಪ್ಪ, ಎಷ್ಟಿರಬೇಕು? ಶಿಕ್ಷಣ ಮಾಡಂಗಿಲ್ಲ ಅಲ್ಲಿ. ಈಗ ಲೋಕಸಭೆಯ ಒಂದು ಏನೋ ಒಂದು ಸ್ಟ್ರೆಂತ್ ಇರ್ತದೆ 545 ಅಂತ ತಿಳ್ಕೊರಿ. ಇದ್ರದ್ದು ಒಂದು 15% ಎಷ್ಟಾಗತ್ತಲ್ಲ ಅಷ್ಟು ಮಂದಿ, ಅಷ್ಟೊಂದು ಸದಸ್ಯರನ್ನ ಒಂದು ಮಂತ್ರಿಗಳನ್ನು ಮಾಡ್ಬೋದು. ಪ್ರಧಾನಮಂತ್ರಿಗೆ ಸೇರಿಸಿ, ಮತ್ತು PM ಸೆಪ್ರೇಟ್ ಅಲ್ಲ, PM ಸೇರಿಸಿ ಅದರ್ ಮಿನಿಸ್ಟರ್ಸ್. ಓಕೆ, ಇಷ್ಟೆಲ್ಲ ಕೂಡಿ 15% ಆಗಬೇಕು. ಇವಿಷ್ಟು ಈ ಒಂದು ಭಾರತ ಸಂವಿಧಾನದ ಸಂಬಂಧಿಸಿದ ಕೆಲವೊಂದು ಮಹತ್ವದ ಕ್ವಶನ್ಸ್ಗಳಾಗಿದ್ದು, ಇವು ಎಲ್ಲ ಒಂದು ಎಕ್ಸಾಮ್ಸ್ಗಳಿಗೆ ಇವು ಭಾಳ ಹೆಲ್ಪ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಒಂದು ಸೆಷನಲ್ಲಿ ಈ ಒಂದು ಮುಂದಿನ ಭಾಗದ ಅಂದರೆ ಇನ್ನೂ ಈ ಒಂದು ಪಾಲಿಟಿಕ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡೋಣ. ಹಾಗೆ ಇತಿಹಾಸ, ಜಿಯೋಗ್ರಫಿ ಮತ್ತು ಅರ್ಥಶಾಸ್ತ್ರ, ಓಕೆ, ಈ ಒಂದು ಮತ್ತು ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ ಎಲ್ಲವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.